ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ತಿಂಗಳ ಕೊನೆಯ ದಿನವಾಗಿದೆ. ಕಳೆದ ಒಂದು ತಿಂಗಳು ಪ್ರಾರ್ಥನೆಯಲ್ಲಿ ಒಂದಾಗಿ ನಿಲ್ಲಲು ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಕಾಲಘಟ್ಟದಲ್ಲಿ ದೇವರ ವಾಕ್ಯ ಅನೇಕರಿಗೆ ತಲುಪಿಸಲು ದೇವರು ಅನೇಕರನ್ನು ಆರಿಸಿದ್ದಾರೆ. ಅದರಲ್ಲಿ ನಾವು ಒಬ್ಬರು ಆಗಿದ್ದೇವೆ. ನಿಮ್ಮಿಂದ ಯಾರೋ ದೇವರ ಕರುಣೆ, ಪ್ರೀತಿ, ವಾಕ್ಯ ಅನುಭವಿಸಲು ಸಾಧ್ಯವಾಗುತ್ತಿದೆ. ಅದೊಂದು ಸಾಧಾರಣ ಕೆಲಸವಲ್ಲ. ಈ ತಿಂಗಳು ಪ್ರತ್ಯೇಕ ಪ್ರಾರ್ಥಿಸಿದ್ದು ವಿವಾಹ ಪ್ರಾಯವಾಗಿ ವಿವಾಹ ನಡೆಯದೇ ಇರುವವರಿಗಾಗಿ. ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಸಾಕ್ಷಿಯಾಗಲು ದೇವರು ಅವರನ್ನು ಅನುಗ್ರಹಿಸುತ್ತಾರೆ. ನಾಳೆ ಆಗಸ್ಟ್ 1ನೇ ತಾರೀಕು ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುವ ದಿನಗಳಾಗಿದೆ. ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ 15 ದಿನ ಕಾಲ ಮಕ್ಕಳಿಗೆ ವಿಶೇಷವಾಗಿ ಪ್ರಾರ್ಥಿಸಲಾಗುವುದು. ಮಕ್ಕಳ ಸ್ವಭಾವವನ್ನು ದೇವರ ವಾಕ್ಯದಲ್ಲಿ ಪವಿತ್ರಾತ್ಮರು ಮಾರ್ಪಡಿಸುತ್ತಾರೆ. ನೂತನ ಸ್ವಭಾವವನ್ನು ದೇವರು ನೀಡುತ್ತಾರೆ. ಈ ತಿಂಗಳು ಸಾಲದ ಬಾಧೆಯಲ್ಲಿ ಇರುವವರಿಗಾಗಿ ನಮಗೆ ಪ್ರಾರ್ಥಿಸೋಣ. ಹಣಕಾಸಿನ ಎಲ್ಲ ವಿಷಯಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲ ಕಾರ್ಯದಲ್ಲೂ ಪ್ರಾರ್ಥಿಸೋಣ. ಕೆಲಸ ಸಂಬಂಧಪಟ್ಟ ಎಲ್ಲ ಕಾರ್ಯಗಳಲ್ಲೂ ಪ್ರಾರ್ಥಿಸೋಣ. ಒಬ್ಬೊಬ್ಬರ ಎಲ್ಲ ನಿಯೋಗ, ಬೇಡಿಕೆ, ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೀರ್ತನೆಗಳು 18ನೇ ಅಧ್ಯಾಯ 6ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ, ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ, ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲ್ಲಿ. ಪ್ರಿಯರೇ, ಜೀವನದಲ್ಲಿ ಅನೇಕ ಕಷ್ಟಗಳು ನಮಗೆ ಇದೆ. ದೇವರು ತನ್ನ ಆಲಯದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುವ ಅನೇಕ ವ್ಯಕ್ತಿಗಳು ಇದ್ದಾರೆ. ಈ ಆಲಯದಲ್ಲಿ ನಿಂತು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ಅದಕ್ಕೆ ಉತ್ತರವಿದೆ. ಕಷ್ಟದಲ್ಲಿ, ಸಮಸ್ಯೆಯಲ್ಲಿ ಆಗಿದೆಯೇ? ಈ ವಾಕ್ಯವನ್ನು ವಿಶ್ವಾಸದಲ್ಲಿ ನೀವು ಆಲಿಸುತ್ತಿರುವುದು, ಪ್ರಾರ್ಥಿಸುತ್ತಿರುವುದು. ಕೀರ್ತನೆಗಳು 18ನೇ ಅಧ್ಯಾಯ 24ನೇ ವಾಕ್ಯವನ್ನು ನಮಗೆ ಆಲಿಸೋಣ. ನಾ ನೀತಿವಂತ, ನಿರಪರಾಧಿ ಎಂದರಿತು ನನಗಿತ್ತ ನಾ ಪ್ರಭು ತಕ್ಕ ಪ್ರತಿಫಲವನ್ನು. ಪ್ರಿಯರೇ, ನಾವು ಈ ಒಂದು ತಿಂಗಳು ಪ್ರಾರ್ಥಿಸಿದ ಎಲ್ಲ ಕಾರ್ಯಗಳಿಗೆ ಪ್ರತಿಫಲ ಲಭಿಸುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಪ್ರಿಯರೇ, ನಿಮ್ಮ ಪ್ರಾರ್ಥನೆಗೆ ಸ್ವರ್ಗ ಪ್ರತಿಫಲ ನೀಡುತ್ತದೆ. ಪ್ರಿಯರೇ, ಈ ವಾಕ್ಯ ನಿಮ್ಮಲ್ಲಿ, ನಿಮ್ಮ ಭವನದಲ್ಲಿ ಮೊಳಗುವಾಗ ನಿಮ್ಮ ಜೀವನ ಯಾತ್ರೆಯಲ್ಲಿ ದೇವರು ಪ್ರತಿಫಲವನ್ನು ನೀಡುತ್ತಾರೆ. ಹಲ್ಲೆಲೂಯಾ, ಆಮೆನ್. ನೀವು ಯಾವ ವಿಷಯದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿದ್ದು ಆ ಪ್ರಾರ್ಥನೆಗೆ ದೇವರು ಉತ್ತರವನ್ನು ನೀಡುತ್ತಾರೆ, ನಿಮ್ಮನ್ನು ಅನುಗ್ರಹಿಸುತ್ತಾರೆ, ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆಯಿಂದ ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೆನ್. ನಮ್ಮೆ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.